ಮೊತ್ತ ಮೊದಲಿಗೆ ನಾನೊಬ್ಬ ಇತಿಹಾಸಕಾರ ಆಗಿದ್ದರಿಂದ ಇತಿಹಾಸದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಕತ್ತೋದ್ರಿಂದ ನನಗೆ ನಮ್ಮ ದೇಶ ಸುಮಾರು 800 ವರ್ಷ ಮುಸ್ಲಿಮ್ಸ್ ಆಳಿದ್ರು, ಒಂದು 200-250 ವರ್ಷ ಬ್ರಿಟಿಷ್ನವ್ರು ಆಳ್ಬಿಟ್ರು. ಹಾಗಾಗಿ ನಮಗೆ ಸ್ವತಂತ್ರವಾಗಿ ನಾವೇ ಇರಬೇಕು ಅನ್ನೋದು ನಮಗೆ ಗೊತ್ತಾಗಿಲ್ಲ ಇದುವರೆಗೂ. ಎಷ್ಟೇ ಜನ ಮೀಟ್ ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ಅದೊಂದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅರ್ಥ ಆಯ್ತಾ? ಕಾರಣ ಇಷ್ಟೇ, ನಮಗೆ ಪ್ರಜ್ಞೆನೇ ಇಲ್ಲ. ನಾವು ಪ್ರಜ್ಞಾಶೂನ್ಯರು. ಪ್ರಜ್ಞೆ ಅನ್ನೋದಕ್ಕೆ ಒಂದು ವರ್ಡ್ ಇದೆಯಲ್ಲ, ಅದು ಸಂಸ್ಕೃತ ವರ್ಡ್. ಅದು ಆ ಸಂಸ್ಕೃತದ ವರ್ಡಲ್ಲಿ 3 ಪದ ಅಡಗಿದೆ. 3 ಪದ ಯಾವುದು ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ. ಅಂದರೆ ಹಿಂದಿನ ಘಟ್ಟಗಳನ್ನ ನೆನೆಸ್ಕೋತೀವಲ್ಲ ನಾವು, ಅದಕ್ಕೆ ಸ್ಮರಣೆ ಅಂತ ಕರೀತಾರೆ. ಈಗ ಅದ್ರ ವಿಷಯ ಮಾತಾಡ್ತಿದ್ದೀವಲ್ಲ ಪ್ರೆಸೆಂಟು, ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ಮುಂದೆ ನಾವು ಏನು ಮಾಡಬೇಕು ಕಲ್ತ್ಕೊಂಡು ಮುಂದಾಲೋಚನೆ ಮಾಡಬೇಕು ಅಂತಲ್ಲ, ಅದಕ್ಕೆ ಮತಿ ಅಂತ ಕರೀತಾರೆ. ಸೊ ಈ 3 ಸೇರಿದ್ರೆ ಪ್ರಜ್ಞೆ ಆಗ್ತೀವಿ. ಪ್ರಜ್ಞೆ ಅಂತ ಒಂದು ವರ್ಡ್ ಬರ್ತದೆ. ಈಗ ಉದಾಹರಣೆ ಕೊಟ್ಟೆ ನಾನು ಮಾತಾಡೋದು. ಈಗ ನನಗೆ ಏನೋ ಒಂದು ಬರೆದಿದ್ದೀನಿ, ಓದಿದ್ದೀನಿ, ಮಾಡಿದ್ದೀನಿ, ಎಲ್ಲ ಸರಿನೇ. ನನ್ನ ಹತ್ರ ಒಂದು ವೆಹಿಕಲ್ ಇದೆ, ನಾನು ಹೋಗ್ತಾ ಇರ್ತೀನಿ, ಎದುರುಗಡೆ ರೆಡ್ ಲೈಟ್ ಸಿಗ್ತಿದೆ. ನಾನು ಏನು ಮಾಡಬೇಕು, ಮುಂದಾಲೋಚನೆ ಏನು ಮಾಡಬೇಕು, ನಿಲ್ಲಿಸ್ಬೇಕು. ನಾನು ನಿಲ್ಲಿಸಲ್ಲ. ಯಾಕೆಂದರೆ ಯಾರು ನೋಡ್ತಾ ಇಲ್ವಲ್ಲ, ಪೊಲೀಸಲ್ಲ, ಏನೂ ಇಲ್ಲ, ಯಾರು ನೋಡೋರಿಲ್ಲ. ನಾನು ಜಂಪ್ ಮಾಡ್ತೀನಿ, ಸಿಗ್ನಲ್ ಜಂಪ್ ಮಾಡ್ತೀನಿ. ಆವಾಗ ನನಗೆ ಮತಿ ಇಲ್ಲ, ಬುದ್ಧಿ ಇದೆ. ಪ್ರಜ್ಞೆ ಇರಬೇಕಾಗಿದ್ದು ಇಲ್ಲ. ಯಾಕೆಂದರೆ ಪ್ರಜ್ಞೆಯಲ್ಲಿ 3 ಪದ ಇದೆಯಲ್ಲ. ಮತಿ ಇಲ್ಲ, ಮುಂದಾಲೋಚನೆ ಇಲ್ಲ, ಅಂದರೆ ಪ್ರಜ್ಞೆ ಇಲ್ಲ. ನಾನು ಪ್ರಜ್ಞಾಶೂನ್ಯ ವ್ಯಕ್ತಿ ಅಂತ ಆಗೋಗ್ಬಿಡುತ್ತೆ. ಏನು ಪ್ರಯೋಜನ ಓದಿದ್ದು, ಏನು ಪ್ರಯೋಜನ? ಅದೇ ಇದು ನಮ್ಮ ದೇಶದಲ್ಲಿ ಇವಾಗ ನಡೀತಾ ಇರೋದು. ನಾವು ಪ್ರಜ್ಞಾಶೂನ್ಯರಾಗ್ಬಿಟ್ಟಿದ್ದೀವಿ. ಎಷ್ಟು ಬುದ್ಧಿ ಇದ್ರೂ ಪ್ರಯೋಜನ ಇಲ್ಲ, ಎಷ್ಟು ಓದಿದ್ರೂ ಪ್ರಯೋಜನ ಇಲ್ಲ, ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಪ್ರಜ್ಞಾಶೂನ್ಯರು ನಾವು. ಈಗ ರೋಡು, ಈಗ ಪಾದಚಾರಿಗಳಿಗೋಸ್ಕರನೇ ಫುಟ್ಪಾತ್ ಮಾಡಿರೋದು, ಅದು ಎಲ್ಲರಿಗೂ ಗೊತ್ತಿದೆ. ಅಂದಮೇಲೆ ಪಾದಚಾರಿಗಳು ನಾವು ಹೋಗ್ತಾ ಇರುವಾಗ ಬೇರೆಯವ್ರು ಬಂದು ಅಲ್ಲಿ ಮಾಡಬಾರ್ದು, ಇದು ಮಾಡ್ಬಾರ್ದು, ತೊಂದರೆ ಆಗ್ತದೆ ಅಂತ ನಮಗೂ ಬುದ್ಧಿ ಇಲ್ಲ, ಅಲ್ಲಿ ಆಕ್ರಮಿಸ್ಕೊಂಡವ್ರಿಗೂ ಬುದ್ಧಿ ಇಲ್ಲ. ಅಂದರೆ ಪ್ರಜ್ಞೆ ಇಲ್ಲ, ಬುದ್ಧಿ ಇದೆ, ಪ್ರಜ್ಞೆ ಇಲ್ಲ. ಸೊ ಪ್ರಜ್ಞಾವಂತರಾಗಿಲ್ಲದೆ ಇರೋದ್ರಿಂದನೇ ಇದೆಲ್ಲ ನಡೀತಾ ಇರೋದು. ಅದ್ರ ವಿಷಯ ನಾನು ಮಾತು ಪ್ರತಿಯೊಂದು ಅದು ಪುಸ್ತಕನೇ ಬರೆದ್ಬಿಟ್ಟಿದ್ದೀನಿ. ನಾವು ಮತ್ತು ಪ್ರಜ್ಞೆ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಆಗಿದೆ. ಸೊ ನಾನು ಆದಷ್ಟು ಇದು ಮಾಡಿ. ಅಗೇನ್ ಸೇಮ್ ಪ್ರಾಬ್ಲಮ್, ನಮ್ಮಲ್ಲಿ ಪ್ರಜ್ಞೆ ಇಲ್ಲ ಮೇಡಮ್. ಪ್ರಜ್ಞಾಶೂನ್ಯರು ನಾವು. ವಯಸ್ಸಾಗಲಿ, ಬುದ್ಧಿ ಇರಲಿ, ಏನೇ ಇರಲಿ, ಪ್ರಜ್ಞೆನೇ ಇಲ್ದಿದ್ಮೇಲೆ ಏನು ಪ್ರಯೋಜನ? ಯಾರಿಗೆ ಹೇಳ್ತೀರಾ? ಪಾಪ ಅವ್ರು ಎಷ್ಟು ಮಂತ್ರಿಯವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು. ಬಟ್ ನಮಗೆ ಪ್ರಜ್ಞೆ ಇಲ್ದಿದ್ಮೇಲೆ ಒಂದು ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಗ್ಬಿಡ್ತಲ್ಲ ಮೇಡಮ್. ಇವಾಗ ಇಲ್ಲೇ ನೋಡಿ, ನೀವು ಬೇಕಾದಷ್ಟು ಕೆಲಸಗಳು ಎಲ್ಲ ನೋಡ್ತೀರ. ಆದರೂ ಜನ ಅಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಪ್ರಜ್ಞಾವಂತರಾದ್ಬಿಟ್ಟು ನಾವು ವ್ಯಾಪಾರ ಮಾಡಬಾರ್ದು, ಅವ್ರಿಗೆ ನಾವು ಸಪೋರ್ಟ್ ಕೊಡಬಾರ್ದು ಅಂತ ನಮ್ಮಲ್ಲೂ ಪ್ರಜ್ಞೆ ಇಲ್ಲ. ನಮ್ಗೆ ಎಲ್ಲಿ ಚೀಪ್ ಸಿಗುತ್ತೋ ಅಲ್ಲೇ ಹೋಗಿ ನೋಡಿ ತಗೊಳ್ತೀವಿ, ಎಲ್ಲ ಮಾಡ್ತೀವಿ. ಸೊ ನಾನು ಇನ್ನೂ ಅದಕ್ಕಿಂತ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ಇದು ನನ್ನ ಭಾವನೆ, ನನ್ನ ಮನಸ್ಸಿನಲ್ಲಿದೆ. ನಾನು ದೇಶ ವಿದೇಶ ಸಿಕ್ಕಿದ್ದೀನಿ. ಎಕ್ಸಾಂಪಲ್, ಫಾರಿನಲ್ಲಿ ಎಲ್ಲೇ ಹೋದ್ರೂ ಅಲ್ಲಿ ರಾತ್ರಿ ಕೂಡ ರೆಡ್ ಲೈಟ್ ಸಿಕ್ಕಿದ್ರೆ ಅವು ವೆಹಿಕಲ್ನವರು ಏನು ಟ್ರಾಫಿಕ್ ಇರೋದಿಲ್ಲ, ಅದು ಸ್ಟಾಪ್ ಮಾಡ್ತಾರೆ ಅವರು. ದೇ ಒಬೇ ದ ರೂಲ್ಸ್. ಆ ರೂಲ್ಸ್ ಏನಿದೆ ಅದು ಏನೇ ಆಗಲಿ ನಾವು ಫಾಲೋ ಮಾಡ್ತಾರೆ. ನಮ್ಮಲ್ಲಿಲ್ಲ. ಯಾಕಂದರೆ ನಮ್ಮಲ್ಲಿ ಆ ಬುದ್ಧಿನೇ ಬಂದಿಲ್ಲ. ತಂದೆ ತಾಯಿ ಹೇಳ್ಕೊಡ್ಲಿಲ್ಲ, ಶಿಕ್ಷಕರು ಹೇಳ್ಕೊಡ್ಲಿಲ್ಲ, ನಾವು ಕಲೀಲಿಲ್ಲ. ಸೊ ಇದೊಂದು ಬಹಳ ಅನ್ಯಾಯ ನಡೀತಿದೆ ನಮ್ಮ ದೇಶದಲ್ಲಿ. ಅಂದ್ರೆ ಮಾರ್ಕೆಟ್ ಅನ್ನೋದು ಮಾಡ್ಕೊಟ್ಟಿದ್ರೆ, ಅವರಿಗೆ ಇಂಥ ಜಾಗ ಅಂತ ನಿಗದಿಪಡಿಸಿದ್ರೆ ಅವರು ಇಲ್ಲಿ ಫುಟ್ಪಾತ್ ಬಂದು ಅಂಗಡಿ ಹಾಕೊಳ್ತಾ ಇರ್ಲಿಲ್ವಲ್ಲ? ಅವರಿಗೆ ಜಾಗ ಹಂಗ ಹೇಳಕ್ ಆಗಲ್ಲ ಮೇಡಮ್. ಅವ್ರಿಗೆ ಜಾಗ ಕೊಟ್ಟಿದ್ದಾರೆ, ಬೇಕಾದಷ್ಟು ಜನ ನೋಡಿದೀನಿ, ನಾನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅವರು ಜೀವನೋಪಾಯಕ್ಕೆ ಬಂದ್ಬಿಟ್ಟು ಎಲ್ಲಿಂದಲ್ಲಿ ಕುತ್ಕೋ, ಎಲ್ಲಿಂದಲ್ಲಿ ಮಾಡೋ ಎಲ್ಲ ಮಾಡ್ತಾರೆ. ಅದು ತಪ್ಪಾಗತ್ತಲ್ವಾ? ನಿಮಗೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಬೇಕು ಅಂತ ಏನಿಲ್ವಲ್ಲ. ಈಗ ನಮ್ಮನೆ ಕೆಲಸದವಳಿದ್ದಾಳೆ, 10 ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ, ಕಡು ಬಡವಿ. ಅವಳು ಫುಟ್ಪಾತ್ ಮೇಲೆ ಮಾಡಮ್ಮ ನೀನು, ನಾನು ನಿಮಗೆ ಎಷ್ಟು ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅವಳು ಮಾಡಲ್ಲ. ಹೇಳಿ ಫುಟ್ಪಾತ್ ಮೇಲೆ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಕೊಳ್ತೀವಿ. ಅವಳು ಬುದ್ಧಿವಂತೆ ಅಲ್ಲ, ಐ ಮೀನ್ ಓದಿಲ್ಲ, ಅವಳು ಏನು ಮಾಡಿಲ್ಲ. ಅವಳು ಇಲ್ಲ, ನಾನು ನಿಮ್ಮ ಮನೇಲಿ ಕೆಲಸ ಮಾಡಿದ್ರೆ ಏನು ತಪ್ಪಾಗ್ತದೆ ನನಗೆ ಅಂತ. ಯಾಕೆ ನಾನು ಫುಟ್ಪಾತ್ನಲ್ಲಿ ಕೂತ್ಕೊಳ್ಳಿ ಅಂತ ಅವಳು. ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡಬೇಕು, ಏನೇನು ಮಾಡಬೇಕು ಅದು ಮಾಡಿದ್ರೆ ಚೆಂದ ಅಲ್ವಾ? ಫುಟ್ಪಾತ್ನಲ್ಲಿ ನೀವು ವ್ಯಾಪಾರ ಮಾಡೋ ಬದಲು ಅದೇ ಕೆಲಸ ನಾನು ಬೇರೆ ಮೇಲೆ ಮಾಡ್ಬೋದಲ್ಲ ಅಂತ ಬುದ್ಧಿ ಅವ್ರಿಗೆ ಬರಬೇಕು. ಆ ಪ್ರಜ್ಞೆ ಬರಬೇಕು ಅವ್ರಿಗೆ. ನಮ್ಮನೆ ಕೆಲಸದವಳಿಗಿರೋ ಪ್ರಜ್ಞೆ ಇವ್ರಿಗಿಲ್ವಲ್ಲ. ಏನು ಹೇಳ್ತೀರಾ? ಹೊಟ್ಟೆ ಹೊರ್ಕೊಳ್ಳೋಕ್ಕೋಸ್ಕರ ಫುಟ್ಪಾತ್ ಬರ್ತಾರೆ, ಮಾಡ್ತಾರೆ, ಅದೋಸ್ಕರ ಅವ್ರಿಗೋಸ್ಕರ ತೆಗ್ದಿಟ್ಟಿರ್ತಾರೆ. ಅದು ಗೌರ್ಮೆಂಟ್ನವ್ರು ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆದರೂ ಅವ್ರಿಗೆ ಫುಟ್ಪಾತ್ನಲ್ಲಿ ಕೂತು ಅಭ್ಯಾಸ ಆಗ್ಬಿಟ್ಟಿರ್ತದೆ. ಬೇರೆ ಕಡೆ ಹೋಗೋದೇ ಇಲ್ಲ ಅವರು. ಫುಟ್ಪಾತ್ ಏನಂದು ಅಲ್ಲೇ ನಾನು ಬದುಕ್ತೀವಿ, ಅಲ್ಲೇ ನಾವು ಸಾಯ್ತೀವಿ ಅನ್ನೋ ಥರ ಬಂದ್ಬಿಟ್ಟಿದ್ದಿಲ್ಲ. ಪ್ರಜ್ಞೆ ಮೇಡಮ್, ನಮ್ಮ ಪ್ರಜ್ಞೆ ಆಗ್ತದೆ. ಪ್ರಜ್ಞೆ ಬಂದರೆ ಎಲ್ಲ ಸಿಗೋದು. ಬಹಳಷ್ಟು ವರ್ಷಗಳಿಂದ ಒಂದೇ ಜಾಗದಲ್ಲಿ ಇರ್ತಾರೆ. ಈಗ ದಿಢೀರ್ ಅಂತ ನೀವು ನಮಗೆ ಈ ತರ ಬಂದು ಹೇಳಿದಾಗ ನಾವ್ ಎಲ್ಲಿಗೆ ಹೋಗೋದು, ಏನ್ ಮಾಡೋದು, ನಮ್ಮ
ಮಕ್ಕಳನ್ನ ಸಾಕ್ತಾ ಇರ್ತೀವಿ, ಸ್ಕೂಲಿಗೆ ಕಳಿಸ್ತಾ ಇರ್ತೀವಿ, ನಮ್ ಜೀವನ ಅಂಶಕ್ಕೆ ಎಷ್ಟು ಬೇಕಷ್ಟು ದುಡಿತಾ ಇರ್ತೀವಿ, ದಿಢೀರ್ ಅಂತ ಹೇಳ್ತೀರಾ ನೀವು ಅಂತ ಒಂದಷ್ಟು ಜನರು ವಾದ. ಒಂದು ಮಾಡ್ತಾರೆ. ಹೌದು, ಅದು ಎಲ್ಲಾರ ಲೈಫಲ್ಲೂ ಆಗಿದೆ. ಈಗ ನಾನೊಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗಿದ್ದೆ, ದಿಢೀರ್ ಅಂತ ನನಗೆ ಕೇರಳ ಕಳ್ಸ್ಬಿಟ್ರು. ನನ್ಗೆ ಕನಸು ಮನಸ್ಸಲ್ಲೂ ನೆನ್ಸಿರ್ಲಿಲ್ಲ. ಸ್ಥಾನ ಪಲ್ಲಟ ಆಗ್ಬಿಡ್ತು. ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಹೋದ್ನಲ್ಲ, ಅಯ್ಯೋ ನನಗೆ ವ್ಯಾಪಾರ ನಂಗೆ ಅಲ್ಲಿ ಮಾಡೋಕ್ಕಾಗಲ್ಲ, ಬ್ಯಾನರ್ಗೆ ನಂಗೆ ಬೇಡ, ನನಗೆ ನಾನು ಕುಡ್ಕೊಳಕ್ಕಾಗತ್ತಾ. ತಿರ್ಗಿ ಅಲ್ಲಿಂದ ಡೆಲ್ಲಿಗೆ ಹಾಕ್ಬಿಟ್ರು. 6 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಮನೆ ಸಿಗ್ಲೇ ಇಲ್ಲ ನನಗೆ. ನಾನು ಫುಟ್ಪಾತ್ನಲ್ಲಿದ್ದ. ಮತ್ತೆ ಮನಸ್ಸಿದ್ರೆ ಮಹಾದೇವ ಮೇಡಮ್. ನಿಮ್ಮ ಮನಸ್ಸಿನಲ್ಲಿ ನಾನು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು, ಒಳ್ಳೆ ಅಂಗಡಿ ತೆಗಿಬೇಕು, ನಾನು ಫುಟ್ಪಾತ್ ಬೇಡ ನನಗೆ ಅಂತ ಮನಸ್ಸಲ್ಲಿ ಬಂದ್ರೆ ಅವ್ನು ಫುಟ್ಪಾತ್ ಬೇಡ ಅಂತ ನಾನು ಹೊಟ್ಟೋಗ್ತಾನೆ. ನಾನು ಬೇಡ ನನಗೆ ಈ ಕೆಲಸ ಅಂತ. ನಾನು ಅವನಿಗೆ ಫುಟ್ಪಾತ್ ಖುಷಿ. ರೆಂಟ್ ಕೊಡಲ್ಲ, ಏನು ಕೊಡಲ್ಲ, ಆರಾಮಾಗಿರ್ಬೋದು. ಯಾವಾಗಲೂ ಯಾರೋ ಬರ್ತಾರೆ, ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಸಾಕು. ಲಂಚ ತರ ಎಲ್ಲ ಕಡೆ ನಡೀತಾ ಇದೆ. ಅಧಿಕಾರಿಗಳು ಕರೆಕ್ಟ್ ಆಗಿ ಲಂಚ ತಗೊಳ್ದೆ ಅವರು ಫುಟ್ಪಾತ್ನಲ್ಲಿ ಇರೋರ್ನಲ್ಲಿ ಯಾರೇ ಆಗ್ಲಿ ಅವರು ಕೆಲಸ ಅವ್ರು ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ನನಗ್ ಗೊತ್ತಿದ್ದಂಗೆನೆ ಒಬ್ಬ ಅಧಿಕಾರಿ BBMP ಕೆಲಸ ಮಾಡ್ತಾನೆ. ಅವನ ಹೆಸರು ಹೇಳಕ್ ಇಷ್ಟ. ನನ್ನ ಫ್ರೆಂಡ್ ಏನೂ ಇಲ್ಲ, ಅವನು ಆರ್ಡಿನರಿ BBMP ಕೆಲಸ ಮಾಡ್ತಿದ್ದವನು. ಮೇಲ್ ಬಂದ ಒಂದು 20-25 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾನೆ. ಹೆಂಗ್ ಬಂದು ದುಡ್ಡು ಅಷ್ಟೊಂದು ಅವನಿಗೆ? ನನಗೆ ಹೇಳ್ತಾನೆ, ನಾನ್ ದೇವ್ರ ನಂಬಲ್ಲ, ದೇವ್ರ ನಂಬಿದ್ರೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ನಾನು ಲಂಚ ಹೊಡೆದೆ, ಚೆನ್ನಾಗಿ ದುಡ್ಡು ಮಾಡಿದೆ, ನೋಡಿ ಇಂಥ 3 ಮನೆ ಕಟ್ಟಿದ್ದೀನಿ. ಒಬ್ಬನಾಗ ಹೇಳ್ದೆ, ನಾನು ದೇವ್ರ ನಂಬೋದಿಲ್ಲ, ನನಗೆ ದೇವ್ರ ನಂಬಿದ್ರೆ ನಂಗೆ ಇದು ಆಗ್ತಾನೆ ಇರ್ಲಿಲ್ಲ, ನಾನು ಲಂಚ ತಗೊಂಡೆ, ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಇವಾಗ ಅಂತ. ನಾನು ಏನ್ ಮಾಡ್ತೀನಿ ಇಂಥವ್ರಿಗೆ? ಇದು ಎಲ್ಲರಿಗೂ ಗೊತ್ತ ವಿಷಯ ಅಲ್ವಾ? ಲಂಚ ಥರ ಮೊದಲಿಂದ ಇದೆ, ಅದು ಏನು ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಮನುಷ್ಯನ ರಕ್ತದಲ್ಲೇ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅರಿಷಡ್ ವರ್ಗ ಅಂತಿದೆ, ಹೌದಾ ಅಲ್ಲ? ಕೇಳಿದಿರಲ್ವಾ? ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅಂತ ಇದ್ದೇ ಇದೆ. ಅದು ರಕ್ತಗತವಾಗಿರ್ತದೆ. ಅದು ಎಲ್ಲಿ ತನಕ ಇರ್ತದೋ, ಅದು ಎಲ್ಲಿ ತನಕ ನಾವು ತ್ಯಜಿಸೋದಿಲ್ವೋ, ಈ ವ್ಯವಸ್ಥೆ ಇದ್ದೇ ಇರ್ತದೆ. ಯಾವ ಮಿನಿಸ್ಟರ್ ಬರಲಿ, ಯಾವ ಚೀಫ್ ಮಿನಿಸ್ಟರ್ ಬರಲಿ, ಯಾರೇ ಬಂದರೂ ಅವ್ರು ಏನು ಮಾಡೋಕ್ಕಾಗಲ್ಲ. ನಾವು ಕಲ್ತ್ಕೋಬೇಕು. ಸೆಲ್ಫ್ ರಿಯಲೈಸೇಷನ್ ಅದಕ್ಕೆ ಹೇಳೋದು ಅಲ್ವಾ? ಆದ್ರೆ ನಮ್ಮಲ್ಲಿ ಎಷ್ಟು ಸ್ವಾರ್ಥತೆ ಇದೆ. ನಾನೊಬ್ಬ ಚೆನ್ನಾಗಿದ್ದೆ ಸಾಕು. ವಿ ಡೋಂಟ್ ಹ್ಯಾವ್ ಕನ್ಸರ್ನ್ ಫಾರ್ ಅದರ್ಸ್. ಅದಕ್ಕೆ ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾನೆ. ಏನ್ ಹೇಳಿದಾನೆ ಅಂತಂದ್ರೆ, ಹಿಂದೂಸ್ ಪ್ರಾಕ್ಟೀಸ್ ಇಂಡಿಫರೆಂಟಿಸಮ್ ಅಂತ ಒಂದೇ ಒಂದು ವರ್ಡ್. ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಅದರ್ಸ್. ನಾ ಚೆನ್ನಾಗಿದ್ದು ಸಾಕು. ವಿ ಆರ್ ಇಂಡಿಫರೆಂಟ್ ಎವ್ರಿಥಿಂಗ್ ಇನ್ ಇದು. ನಮ್ಗೆ ಯಾರು ಚಿಂತೆನೇ ಇಲ್ಲ. ಯಾರು ಬೇಕಾದ್ರೆ ಬಂದು ಆಡ್ಕೊಂಡು ಹೋಗ್ಲಿ. ನಮ್ಗೇನು ಮೈಸೂರು ಕಡೆ ಫಸ್ಟ್ ಕ್ಲಾಸ್ ಗಾದೆ ಮಾಡಿದ್ದೀವಿ. ಮೈಸೂರಲ್ಲಿ ಓದಿದ್ದು ನಾನು. ಏನು ಹೇಳಿ, ಯಾರು ಆಡಿದ್ರೇನು ರಾಗಿ ಬೀಸಿ ತಪ್ಪಿತೆ, ಯಾರು ಬೇಕಾದ್ರೆ ಆಡ್ಕೊಂಡು ಹೋಗ್ಲಿ, ನಾ ಚೆನ್ನಾಗಿದ್ದು ಸಾಕು. ಅಲ್ಲ ನಮ್ಮ ತಪ್ಪಲ್ವಾ ಅದು? ಇದು ಯಾರು ಹೇಳ್ಕೊಡ್ಬೇಕಾ? ನಾವು ಹೇಳ್ಕೊಡ್ಬೇಕಾ? ಕಲ್ತ್ಕೋಬೇಕು. ತಂದೆ ತಾಯಿ ಹೇಳ್ಕೊಡ್ಬೇಕು, ಅವ್ರು ಹೇಳ್ಕೊಡೋದಿಲ್ಲ. ಯಾಕಂದ್ರೆ ಅವರು ಲಂಚ್ಕೋರಾಗಿರ್ತಾರೆ. ಚೆನ್ನಾಗಿ ದುಡ್ಡು ಮಾಡೋ, ದೊಡ್ಡ ಮನೆ ಕಟ್ಟೋ, ಅದು ಮಾಡೋ, ಇದು ಮಾಡೋ ಅಂತ ಹೇಳ್ಕೊಡ್ತೀವಿ. ನೀವು ನ್ಯಾಯವಾಗಿ ಚೆನ್ನಾಗಿ ಡೀಸೆಂಟಾಗಿ ಇರಪ್ಪ ಅಂತ ಯಾರು ಹೇಳ್ಕೊಡೋದಿಲ್ಲ. ಅದೊಂದು ಪ್ರಾಬ್ಲಮ್ ನಮ್ಮಲ್ಲಿ. ಸೊ ಇಂಡಿಫರೆಂಟಿಸಮ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.